ನಮಸ್ಕಾರ ಮತ್ತೆ ಈ ದಿನ ಮೊದಲನೇದಾಗಿ ಪತ್ರಿಜಿ ಅವರಿಗೆ ಹಾಗೂ ನಮ್ಮ ವೇದಿಕೆ ಕಾರಣೀಭೂತರಾದಂಥ ರಂಗನಾಥ್ ಸರ್ಗುನು ಹಾಗೆ ಇಲ್ಲಿ ಎಲ್ಲ ನಮ್ಮ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಈ ದಿನ ನಾನು ಏನ್ ವಿಷಯ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ಇವಾಗಾಗ್ಲೇ ಎಲ್ಲರಿಗೂ ಗೊತ್ತಿರುತ್ತೆ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ. ಅದು ಮತ್ತೆ ಒಂದು ಅಶ್ವಿನಿ ದೇವತೆಗಳ ಬಗ್ಗೆ ನಾನು ಸ್ವಲ್ಪ ನನಗೆ ಗೊತ್ತಾಗಿದ್ದನ್ನು ವಿಷಯ ತಿಳಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು ಅವಕಾಶ. ಒಂದು ದಿನದಲ್ಲಿ ಈ ವಿಷಯ ಏನಂತಂದ್ರೆ ಬ್ರಹ್ಮ ಮುಹೂರ್ತ. ನಾವೆಲ್ಲ ತಿಳ್ಕೊಂಡಿದೀವಿ ಬ್ರಹ್ಮ ಮುಹೂರ್ತ ಅಂತ ಅಂದ್ರೆ ಎಲ್ಲಿಂದ ಎಲ್ಲಿ. ಸಾಮಾನ್ಯವಾಗಿ ಎಲ್ಲರೂ 5 ಗಂಟೆಗೆ ಎದ್ದಾಗಲೇ ಬ್ರಹ್ಮ ಮುಹೂರ್ತ ಅಂತ ಅಂತಾರೆ. ನಾವು ಬೆಳಗ್ಗೆ ಟೈಮು 5ರಿಂದ 6 ಒಂದೊಂದು ಏರಿಯಾದಲ್ಲಿ ಒಂದೊಂದ್ ತರ ಸೂರ್ಯ ಉದಯ ಆಗೋದ್ರಿಂದ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದ್ ತರ ಸ್ವಲ್ಪ ಕ್ಯಾಲೆಂಡರ್ ಅಲ್ಲಿ ಬದಲಾವಣೆ ಇರುತ್ತೆ. ಆದ್ರೆ ಸೂರ್ಯ ಉದಯಕ್ಕಿಂತ ಮೊದ್ಲೇ 1.5 ಗಂಟೆ ಟೈಮ್ ಮುಂಚೆ ಇರೋದಕ್ಕೆ ಬ್ರಹ್ಮ ಮುಹೂರ್ತ ಅಂತ ನಾವು ಪಂಚಾಂಗಗಳಲ್ಲೆಲ್ಲ ಒಂದು ದೊಡ್ಡ ದೊಡ್ಡ ವಿದ್ವಾನ್ಗಳೆಲ್ಲರಿಗೆ ಅದನ್ನ ನಾವು ತಿಳ್ಕೊಂಡಿರ್ತೀವಿ. ಅದೇ ರೀತಿ ನಾವು ತಿಳ್ಕೊಂಡು ನಾವು ಮಾಡೋದಾದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಈ ಪಂಚಾಂಗ ಪಂಡಿತರುಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದು ದಿನದಲ್ಲಿ ಒಂದ್ ಲಗ್ನಗಳನ್ನ ಅವರು ಕಂಡಿಡ್ಕೊಂಡಿರ್ತಾರೆ. ಆ ಯಾವ್ದು ಲಗ್ನ ಅಂತ ಅನ್ಬೇಕಾದ್ರೆ ಒಂದು ದಿನದಲ್ಲಿ 30 ಲಗ್ನಗಳಿರುತ್ತಂತೆ. ಶುಭ ಮುಹೂರ್ತ ಲಗ್ನ ಅಂದ್ರೆ ಶುಭ ಮುಹೂರ್ತ, ಅದು ಬ್ರಾಹ್ಮಿ ಮುಹೂರ್ತ ಅಂತೀವಲ್ಲ ಆ ತರ. ಶುಭ ಮುಹೂರ್ತ ಒಂದು ದಿನದಲ್ಲಿ 30 ಬರುತ್ತೆ. ಅಂದ್ರೆ ಹಗಲಲ್ಲಿ 15, ರಾತ್ರಿ 15 ಮುಹೂರ್ತ ಇರುತ್ತೆ. ಆ 15 ಮುಹೂರ್ತ ಬಂದಾಗ ಸಾಮಾನ್ಯವಾಗಿ ಹಗಲಲ್ಲಿ ಮಾಡುವಂತ ಕಾರ್ಯಕ್ರಮಗಳ ಜಾಸ್ತಿ ಇರೋದ್ರಿಂದ ಹಗಲ್ ಕಾರ್ಯಕ್ರಮಗಳಿಗೆ ಲೆಕ್ಕ ಇಟ್ಕೊಂಡು ಮತ್ತೆ ನಾವು ಕಾರ್ಯಕ್ರಮಗಳನ್ನೆಲ್ಲಾನು ನಾವು ಕೇಳ್ಕೊಂಬಂದು ಜ್ಯೋತಿಷ್ಯರ ಹತ್ರ ಯಾವ್ದಾದ್ರು ಒಂದು ಶುಭ ಕಾರ್ಯ ಮಾಡ್ಬೇಕಾದ್ರೆ ಈ ಜ್ಯೋತಿಷ್ಯರ ಹತ್ರ ಮೊದ್ಲೋಗಿ ನಾವು ಕೇಳ್ಕೊಂಬರ್ತೀವಿ. ನಮ್ಗೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಡಿ, ಒಂದು ಮುಹೂರ್ತ ಹಾಕೊಡಿ ಅಂತ ಕೇಳ್ಕೊಂಬಂದಿರ್ತೀವಿ, ಹೋಗ್ತಾ ಇರ್ತೀವಿ. ಅವರು ಗೊತ್ತಿದ್ದಂಗೆ ಅವ್ರ ಪಂಚಾಂಗದಲ್ಲಿ ನೋಡಿ ಅವರು ಯಾವ ರೀತಿ ಮನನ ಮಾಡ್ಕೊಂಡಿರ್ತಾರೆ ಓದಿ ಪಂಚಾಂಗನ, ಆ ರೀತಿ ಒಂದು ಮುಹೂರ್ತನ ಫಿಕ್ಸ್ ಮಾಡಿ ನಮ್ಗೆ ಯಾವ್ದಾದ್ರು ಒಳ್ಳೆ ಕಾರ್ಯಕ್ಕೆ ಇಷ್ಟರಿಂದ ಇಷ್ಟು ಟೈಮು ಅಂತ ಹಾಕೊಟ್ಟಿರ್ತಾರೆ. ಅದೇ ರೀತಿ ರಾತ್ರಿ ಟೈಮ್ ಕೂಡ ಮಾಡುವಂಥದ್ದು ಸ್ವಲ್ಪ ಕಾರ್ಯಕ್ರಮಗಳಿಗೆ ಯಾರು ಮುಹೂರ್ತ ಹಾಕೊಟ್ಟಿರಲ್ಲ, ಹಾಕೊಟ್ರು ಅದು ಗೃಹಪ್ರವೇಶ ಈ ತರ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಇಟ್ಕೊಂಡಾಗ ಬೆಳಗಿನ ಜಾವ ಮುಹೂರ್ತಗಳಿಗೆ ಹಾಕೊಟ್ಟಿರ್ತಾರೆ. ಆ ಮುಹೂರ್ತದಲ್ಲಿ ಬ್ರಹ್ಮ ಮುಹೂರ್ತ ಅಂತ ಒಂದು, ಅಭಿಜಿನ್ ಲಗ್ನ ಅಂತ ಒಂದು, ಅಭಿಜಿನ್ ಮುಹೂರ್ತ ಅಂತ, ಆ 2 ಮುಹೂರ್ತಗಳು ಇಂಪಾರ್ಟೆಂಟ್ ಇರುತ್ತೆ. ಅದ್ರಲ್ಲಿ ನಾವು ಬ್ರಹ್ಮ ಮುಹೂರ್ತದ ಬಗ್ಗೆ ತಿಳ್ಕೊಳ್ಳೋಣ ಅಂತಂದ್ರೆ ಬ್ರಹ್ಮ ಮುಹೂರ್ತ ಅಂತಂದ್ರೆ ನಾನು ಮೊದಲೇ ಹೇಳ್ದಂಗೆ ಸೂರ್ಯೋದಯದ ಅವಧಿಗಿಂತ 1.5 ಗಂಟೆ ಟೈಮ್ ಮೊದ್ಲೇ ಅದು ನಮ್ಗೆ ಬ್ರಹ್ಮ ಮುಹೂರ್ತ ಅಂತ ಅನಿಸ್ಕೊಳ್ಳುತ್ತೆ. ಆ ಟೈಮಲ್ಲಿ ನಾವು ಯಾವ ಒಂದು ಕೆಲಸ ಶುಭ ಕಾರ್ಯಗಳಾಗಿರ್ಬೋದು, ಒಂದು ಓದೋದಾಗಿರ್ಬೋದು, ವಿದ್ಯಾರ್ಥಿಗಳು ನಾವು ಒಂದು ಧ್ಯಾನ ಕೂತ್ಕೊಳ್ಳೋದಾಗಿರ್ಬೋದು, ಇನ್ನು ಯಾವುದೇ ಒಂದು ಶುಭ ಕಾರ್ಯ, ಒಂದು ಭೂಮಿ ಪೂಜೆ ಮಾಡೋದಾಗಿರ್ಬೋದು, ಇಂಥದ್ದು ಒಂದು ವಾಕ್ ಹೋಗ್ಬೇಕಾದ್ರೂ ಕೂಡ ನಾವು ವಾಕಿಂಗ್ ಹೋಗ್ತೀವಿ ಅಂತೀವಿ. ಬ್ರಹ್ಮ ಮುಹೂರ್ತದಲ್ಲಿ ಹೋದಾಗ ನಮಗೆ ಒಂದು ಜ್ಞಾನೋದಯ ಚೆನ್ನಾಗುತ್ತೆ. ಜೊತೆಗೆ ಗಾಳಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದು ಮಾಲಿನ್ಯ ಆಗಿರಲ್ಲ ವಾಯು. ಅಂದ್ರೆ ಈಗ ಗಿಡ ಮರಗಳೆಲ್ಲ ನಮ್ಮ ಪ್ರಕೃತಿಯಲ್ಲಿ ಗಿಡ ಮರಗಳೆಲ್ಲ ರಾತ್ರಿ ಟೈಮ್ ತುಂಬಾ ಉಸಿರಾಡೋದಿರೋದ್ರಿಂದ ಅವು ಆಮ್ಲಜನಕನ ಬಿಡುಗಡೆ ಮಾಡಿರ್ತವೆ. ಇಂಗಾಲ ಡೈಆಕ್ಸೈಡ್ ಎಲ್ಲ ತಗೊಂಡು ಆಮ್ಲಜನಕನ ಬಿಡುಗಡೆ ಮಾಡಿರುತ್ತೆ. ಅದರಿಂದಾನೇ ಜಾಸ್ತಿ ಜನ 5 ಗಂಟೆಗೆ ಎದ್ದು ವಾಕಿಂಗ್ ಹೋಗೋದು ಕೂಡ ಅವರು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅದು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವಂತ ಒಂದು ನಡಿಗೆ ತುಂಬಾ ಒಳ್ಳೆಯದು. ಆರೋಗ್ಯಕ್ಕೆ ನಮ್ಗೆ ಎಲ್ಲಾ ರೀತಿಗಿಂತ ಮೊದಲು ಆರೋಗ್ಯನೇ ಮುಖ್ಯ ಆಗಿರೋದ್ರಿಂದ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಮಾಡೋ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ವಾಕ್ ಕೂಡ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ನಾವು ಬೇಕಾದಷ್ಟು ಆರೋಗ್ಯನ ಸಂಪಾದನೆ ಮಾಡ್ಕೋಬಹುದು. ಯಾವುದೇ ಔಷಧ ಇಲ್ಲದೆ ನಾವು ಆರೋಗ್ಯವಾಗಿರ್ಬೋದು ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ವಾಕಿಂಗ್ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಇದೆ. ಇದೇ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮದ್ವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ ಈ ರೀತಿ ಯಾವುದೇ ಒಂದು ಶುಭ ಕಾರ್ಯಗಳು ಮಾಡ್ಬೇಕಾದ್ರೂ ಕೂಡ ಬ್ರಾಹ್ಮಿ ಮುಹೂರ್ತ ನಮ್ಗೆ ತುಂಬಾ ಒಳ್ಳೆಯದು. ಯಾಕೆ ಅಂತಂದ್ರೆ ಆ ಟೈಮಲ್ಲಿ ವಾಯುವಿಂದ ಹಿಡಿದು ಎಲ್ಲ ಶುಭ್ರವಾಗಿರುತ್ತೆ. ಮನುಷ್ಯರುಗಳು ಅಷ್ಟೇ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿ ಅವಾಗಾಗ್ಲೇ 6-7 ಗಂಟೆ ಟೈಮ್ ನಿದ್ದೆ ಮಾಡಿರ್ತಾರೆ. ರಾತ್ರಿ 10 ಗಂಟೆ ಮಲ್ಕೊಂಡು 4-6 ಗಂಟೆ ಟೈಮ್ ಆದ್ರೂ ನಿದ್ದೆ ಮಾಡಿರ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ ಅವರು ಬ್ರೈನ್ ಕೂಡ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕೆ ಅವರು ಫ್ರೆಶ್ ಆಗಿ ರೆಡಿ ಆಗಿರ್ತಾರೆ. ಅದು ಕೂಡ ಒಂದು. ಮತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವಂತ ವಿದ್ಯಾರ್ಥಿಗಳಿಗೆ ತುಂಬಾ ಪ್ರಯೋಜನ ಆಗಿದೆ. ಯಾಕೆಂದ್ರೆ ಯಾವ್ದಾದ್ರು ಒಂದು ಪರೀಕ್ಷೆ ಬರಿಬೇಕು ಅಂತಂದ್ರೆ ಅವ್ರಿಗೆ ತುಂಬಾ ಟೆನ್ಷನ್ ಇರುತ್ತೆ. ಆ ಟೆನ್ಷನ್ ಇಲ್ದಿದ್ದ ಸಮಯ ಅಂತ ಅಂದ್ರೆ ಬ್ರಾಹ್ಮಿ ಮುಹೂರ್ತ.
ಅದು ವಿದ್ಯಾರ್ಜನೆಗೆ ತುಂಬಾ ಒಳ್ಳೆಯದು. ಆವಾಗ ನಮ್ಮ ದೇವತೆಗಳು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮನ ಸಮಯ ಅಂತ ಕೂಡ. ಸೃಷ್ಟಿಕರ್ತನೇ ಬ್ರಹ್ಮ ಆಗಿರೋದ್ರಿಂದ ಬ್ರಹ್ಮ ಜೊತೆಗೆ ನಮ್ಮ ದೊಡ್ಡ ಹಿರಿಯರು ಎಲ್ಲರೂ ಸಂಚಾರ ಮಾಡುವಂತ ಟೈಮು. ಅದರಿಂದ ದೊಡ್ಡ ದೊಡ್ಡ ಜ್ಞಾನಿಗಳು ಮತ್ತೆ ನಮ್ಮ ಹಿರಿಯರು ತುಂಬಾ ವೇದ ಅಭ್ಯಾಸ ಮಾಡಿರೋರು ಇಂಥವರೆಲ್ಲ ಕೂಡ ಬೆಳಗ್ಗೆ ಟೈಮು ಅವರು ನಮಗೆ ಆಶೀರ್ವಾದ ಮಾಡಕ್ಕೆ ರೆಡಿ ಇರ್ತಾರೆ. ಅವ್ರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ನಮಗೆ ಬ್ರಹ್ಮ ಮುಹೂರ್ತ ಬೇಕು. ಆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡೋದು ಯಾವುದು ಸಫಲವಾಗುತ್ತೆ, ಯಾವುದೇ ಕಾರಣಕ್ಕೂ ವಿಫಲ ಆಗಲ್ಲ. ಅದೇ ರೀತಿ ಈಗ ಮದುವೆಗಳು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದವ್ರ ಜೋಡಿ ತುಂಬಾ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೊಂದಾಣಿಕೆಯಾಗಿರ್ತಾರೆ ಅಂತ ಕೂಡ ಎಷ್ಟೊಂದು ನಿದರ್ಶನಗಳನ್ನ ಹೇಳ್ತಿರ್ತಾರೆ. ಅದರಿಂದ ಈಗ ಬೆಳಗ್ಗೆ ಟೈಮ್ ತುಂಬಾ ಕಾರ್ಯಕ್ರಮಗಳನ್ನ ಬೆಳಗ್ಗೆನೆ ಮಾಡ್ಬಿಡ್ತಾರೆ. ಆಮೇಲೆ ಅವರ ಒಂದು ನೆಂಟರು ಕರೆಯೋದು ಕಳ್ಸೋದು ಮಾಡೋದು ಇಂಥದ್ದೆಲ್ಲಾನು ಆಮೇಲೆ ಇಟ್ಕೊಂಡಿರ್ತಾರೆ. ಊಟ ಉಪಚಾರಗಳು ತಿಂಡಿಗೆಲ್ಲ ಆಮೇಲೆ ಅವ್ರು ಬೇಕಾದಂತ ಟೈಮ್ನ ಫಿಕ್ಸ್ ಮಾಡ್ಕೊಂಡು ಕರ್ಕೋತಾರೆ. ಮಾಡೋ ಕರ್ತವ್ಯ ಸರಿಯಾಗಿರ್ಬೇಕು ಅನ್ನೋದಕ್ಕೆ ಅವರು ಗೃಹ ಪ್ರವೇಶಗಳನ್ನ ಬೆಳಗ್ಗೆ ಟೈಮು ತುಂಬಾ ಇಡ್ತಾ ಇದ್ದಾರೆ. ಇವಾಗ ಮದ್ವೆಗಳು ಕೂಡ ಅಷ್ಟೇನೆ ನಾಮಕರಣಗಳೆಲ್ಲ ಅವ್ರ ಮನೆಗೆ ಅವ್ರು ಏನು ಒಳ್ಳೇದಾಗ್ಬೇಕು ಆ ಕಾರ್ಯಗಳನ್ನ ಮೊದಲು ಮಾಡ್ಕೊಂಡು ನೆಕ್ಸ್ಟ್ ಅವ್ರ ಸ್ವಂತ ಜನಗಳನ್ನೇ ಆಗಲಿ ಸ್ನೇಹಿತರನ್ನೇ ಆಗ್ಲಿ ಕರೆದು ಆಮೇಲೆ ಅವ್ರನ್ನ ಅವರು ಸಂಭಾಳಿಸಿ ಕಳಿಸ್ತಾರೆ. ಈ ರೀತಿ ಇರೋದ್ರಿಂದ ಬ್ರಹ್ಮ ಮುಹೂರ್ತಕ್ಕೆ ನಾವು ತುಂಬಾ ಪ್ರಶಸ್ತಿ ಕೊಡ್ಬೇಕು. ನಾವುಗಳು ಕೂಡ ಧ್ಯಾನ ಮಾಡುವಾಗ್ಲೂ ಇವಾಗಲೇ ನಾವೇನ್ ಸಂಕಲ್ಪ ಮಾಡ್ಕೊಂಡು ಸಂಕಲ್ಪ ಧ್ಯಾನ ಅಂತ ಕೂಡ ನಾವು ಮಹಾವತಾರ ಫೌಂಡೇಶನ್ ಅಲ್ಲೂ ಮಾಡ್ತಾ ಇದ್ದಾರೆ. ಅದರಿಂದ ಸುಮಾರು ಜನ ಒಳಿತು ಕಂಡುಕೊಂಡಿರೋರು ಅದರ ಒಂದು ಉಪಯೋಗ ಪಡ್ಕೊಂಡಿರೋರು ಕೂಡ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅದರಿಂದ ನಾವು ಬ್ರಹ್ಮ ಮುಹೂರ್ತಕ್ಕೆ ಪ್ರಶಸ್ತಿ ಕೊಡ್ಬೇಕು. ಯಾವ ವ್ಯಕ್ತಿ ಬ್ರಹ್ಮ ಮುಹೂರ್ತದಲ್ಲಿ ಮಲಗಿರ್ತಾನೆ ಅವನು ಮಾಡಿ ಪುಣ್ಯ ಸಂಪಾದನೆ ಮಾಡಿದ್ರು ಕೂಡ ಅದು ನಾಶ ಆಗುತ್ತಂತೆ. ಜೊತೆಗೆ ಸೂರ್ಯನ ನಾವು ನಮ್ಮ ಮನೆಗೆ ಒಬ್ಬ ನೆಂಟರು ಬರ್ತಾನೆ ಅಂದ್ರೆ ನಾವು ಯಾವ ರೀತಿ ನಾವು ಅವ್ರನ್ನ ಆಹ್ವಾನ ಮಾಡ್ಕೋತೀವಿ ಅದೇ ರೀತಿ ಸೂರ್ಯನ ಆಹ್ವಾನ ಮಾಡ್ಕೋಬೇಕು ಅಂದ್ರೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಮ್ಮ ನಿತ್ಯ ಕರ್ತವ್ಯಗಳನ್ನ ಮುಗಿಸಿ ನಾವು ಸೂರ್ಯನ ನಾವು ಅವನ್ನ ಆಹ್ವಾನ ಮಾಡ್ಕೊಳ್ಳೋಕೆ ರೆಡಿ ಇರಬೇಕು. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಬ್ರಹ್ಮ ಮುಹೂರ್ತಕ್ಕೆ ಆದಷ್ಟು ಆದ್ಯತೆ ಕೊಟ್ಟು ನಾವು ಅದನ್ನ ಪಾಲಿಸ್ಕೊಳ್ಳೋಣ. ಧ್ಯಾನ ಕೂಡ ನಾವು ಮಾಡ್ತಾ ಇರೋದು ಬ್ರಹ್ಮ ಮುಹೂರ್ತದಲ್ಲಿ ತುಂಬಾ ಉಪಯೋಗ ಆಗುತ್ತೆ. ಸಂಕಲ್ಪ ಧ್ಯಾನ ಕೂಡ ಬ್ರಹ್ಮ ಮುಹೂರ್ತಕ್ಕೆ ಸೇರುತ್ತೆ. ಅದರಿಂದ ಸಂಕಲ್ಪ ಜ್ಞಾನ ಮಾಡಿ ತುಂಬಾ ಜನ ತುಂಬಾ ಅಭಿವೃದ್ಧಿ ಹೊಂದ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಸುಮಾರು ಜನ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಕೂಡ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ಅದ್ರ ಮುಂದೆ ನಾವು ನೆಕ್ಸ್ಟ್ ಬಂದ್ರೆ ಬ್ರಹ್ಮ ಮುಹೂರ್ತ ಆದ್ಮೇಲೆ ಮತ್ತೆ ಸೂರ್ಯನಿಗೆ ಒಂದು ಟೈಮು ಅಂತಂದ್ರೆ 6:55 ತನಕ ಟೈಮ್ ಇರುತ್ತೆ. 7 ಗಂಟೆ ತನಕನೂ ಒಂದೊಂದು ತಿಂಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಸೂರ್ಯೋದಯ ಟೈಮು. ಅದೇ ರೀತಿ ನಾವು ನೋಡಿದಾಗ ಸೂರ್ಯೋದಯಕ್ಕೆ ಮೊದ್ಲೇ ಅದು 12 ಅಥವಾ 13 ನಿಮಿಷದಲ್ಲಿ ಒಂದು ಇದು ಟೈಮ್ ಬರುತ್ತೆ. ಆ ಟೈಮ್ಗೆ ನಾವು ಅಶ್ವಿನಿ ದೇವತೆಗಳ ಒಂದು ಟೈಮು ಸಮಯ ಅಂತ ಹೇಳ್ಕೋಬಹುದು. ಅಶ್ವಿನಿ ದೇವತೆಗಳ ಬಗ್ಗೆ ಮಾತಾಡೋಣ ಇವಾಗ. ಅಂದ್ರೆ ಬ್ರಹ್ಮ ಮುಹೂರ್ತದ್ದಾಯ್ತು. ಅಶ್ವಿನಿ ದೇವತೆಗಳು ಅಂದ್ರೆ ಯಾರು? ಅಶ್ವಿನಿ ದೇವತೆಗಳ ಸಮಯ ಏನು? ಅವರಿಂದ ನಮಗಾಗುವಂತ ಉಪಯೋಗ ಆಗ್ಲಿ ನಷ್ಟ ಆಗ್ಲಿ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಅಶ್ವಿನಿ ದೇವತೆಗಳು ಅಂತ ಅಂದ್ರೆ ಸೂರ್ಯನ ಮಾನಸ ಪುತ್ರರು. ಅವರಿಬ್ರು ಸೂರ್ಯನ ಮಾನಸ ಪುತ್ರರಾಗಿರ್ತಾರೆ. ಅವರು ಯಾವ ರೀತಿ ಹುಟ್ಟಿದ್ರು ಅವರು ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ನಾನು ಇವಾಗ ಸ್ವಲ್ಪ ವಿಷಯವಾಗಿ ಹೇಳೋಣ. ಅಂದ್ರೆ ಸೂರ್ಯ ಮತ್ತು ಸೂರ್ಯನ ಪತ್ನಿ ಇಬ್ಬರ ಹೆಸರು ಸೂರ್ಯನ ಪತ್ನಿ ಸಂಜ್ಞಾದೇವಿ ಅಂತ. ಅವರಿಬ್ರು ಒಂದಿನ ಸ್ವಲ್ಪ ಅವನ ಶಾಖ ಜಾಸ್ತಿ ಆದದ್ದಕ್ಕೆ ನಾನು ಸ್ವಲ್ಪ ರೆಸ್ಟ್ ಬೇಕು ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸಂಜ್ಞಾದೇವಿ ಕೇಳಿದಾಗ ಅವ್ರು ಒಪ್ಕೊಂಡಿರಲ್ವಂತೆ. ಅದು ಒಂದು ಕಥೆನಲ್ಲಿ ಬಂದಿರೋದು. ಆವಾಗ ಏನ್ ಮಾಡ್ತಾಳೆ ಸೂರ್ಯನ್ಗೆ ಅವಳು ಎದುರಾಡಕ್ಕಾಗಲ್ವಲ್ಲ ಏನ್ ಮಾಡ್ತಾಳೆ ಅವಳು ಮರ್ಸ್ಕೊಳಕ್ಕೆ ಅಂದ್ಬಿಟ್ಟು ಯಾವ್ದೋ ಒಂದು ಪ್ರಕೃತಿಯಲ್ಲಿ ಒಂದು ಗುಡ್ಡ ಬೆಟ್ಟದ ಕೆಳಗಡೆ ಹೋಗಿ ಅವಳು ಮರೆ ಮರ್ಚ್ಕೊಂಡು ಇರ್ತಾಳೆ. ಆವಾಗ ಸೂರ್ಯ ಏನ್ ಮಾಡ್ತಾನೆ ನನ್ನ ಮಾತು ಮೀರಿ ಅವಳು ಓದ್ಲಿಲ್ಲ ಅಂತ ಅಂದ್ಬಿಟ್ಟು ಹುಡುಕೊಂಡು ಹೋಗಿ ಸೂರ್ಯ ಅವಳನ್ನ ಪತ್ತೆ ಮಾಡಿದಾಗ ಅವಳು ಅವಾಗಾಗ್ಲೇ ಸಂಜ್ಞಾದೇವಿ ಒಂದು ರೂಪನ ಬದಲಾಯಿಸ್ಕೊಂಡ್ಬಿಡ್ತಾಳೆ. ಆ ರೂಪ ಬದಲಾಯಿಸ್ಕೊಳ್ಳೋದು ಅಂತ ಅಂದ್ರೆ ಆ ದೇವಿ ಶಕ್ತಿಗಳಿಂದ ಅವರು ಒಂದು ಅಶ್ವದ ರೂಪ ಅಂದ್ರೆ ಕುದುರೆ ತರ ಮುಖ ಬದಲಾಯಿಸ್ಕೊಂಡ್ಬಿಟ್ಟಿರ್ತಾಳೆ. ಆವಾಗ ಸೂರ್ಯನ್ಗೆ ನಾನು ಕೂಡ ಆ ರೀತಿ ಬದಲಾಯಿಸ್ಕೊಂಡೆ ಹೋದ್ರಳು ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಅವನು ಸೂರ್ಯ ಕೂಡ ಒಂದು ಕುದುರೆ ರೂಪದ್ದು ಮುಖ ಮಾಡ್ಕೊಂಡು ಹುಡ್ಕೊಂಡು ಹೋಗ್ತಾನೆ. ಆವಾಗ ಅವ್ರಿಬ್ಬರ ಅಲ್ಲಿ ಒಂದು ಕಡೆ ಮಿಲನಾಗಿ ಆವಾಗ ಕೇಳ್ತಾರೆ ನಂತರ ಅನ್ಸುತ್ತೆ ನಿಮ್ಮ ತಾಪ ತಾಳ್ಲಾರ್ದೆ ನಾನು ಈ ರೀತಿ ಬಂದೆ ಆದ್ರೂ ಹುಡ್ಕೊಂಬಂದ್ರಲ್ಲ ಅಂತ ಅವಳು ಹೇಳ್ಬಿಟ್ಟು ಇಬ್ರು ಮತ್ತೆ ಸರಿ ಇದು ಮಾಡ್ಕೊಂಡು ಮನಸ್ಸನ್ನ ಸರಿ ಮಾಡ್ಕೊಂಡು ಬರ್ತಾರೆ. ಆ ಬರೋ ಟೈಮಲ್ಲಿ ಅವರಿಬ್ರು ಒಂದು ಮಾನಸ ಪುತ್ರ ಇಬ್ರು ಮಕ್ಕಳು ಹುಟ್ಟ. ಆ ಇಬ್ರು ಮಕ್ಕಳ ಹೆಸರೇನೆ ಅಶ್ವಿನಿ ದೇವತೆಗಳು. ಅವ್ರು ಇಬ್ರು ಒಂದೇ ತರ ಇರ್ತಾರೆ.
ಆದ್ರೆ ಅವ್ರಿಗೆ ಅವಯವಗಳೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ. ಯಾಕೆ ಅಂತಂದ್ರೆ ಅದು ಅವ್ರು ಮಾಡಬಾರ್ದ ಒಂದು ಮೋಸದ ಒಂದು ರೂಪ ತಾಳ್ಕೊಂಡು, ಅಂದ್ರೆ ಅವ್ರಿಬ್ರು ಬೇಕು ಅಂತ ಅದನ್ನ ಮಾಡ್ಕೊಂಡಿಲ್ಲ. ಆದ್ರಿಂದ ಕುದುರೆ ಮುಖ, ಶರೀರ ಮಾತ್ರ ಮನುಷ್ಯಂದಾಗಿರುತ್ತೆ. ಮುಖ ಮಾತ್ರ ಕುದುರೆದಾಗಿರುತ್ತೆ. ಅದರಿಂದ ಏನ್ ಮಾಡ್ತಾರೆ, ಈ ರೀತಿ ಮಕ್ಳು ಹುಟ್ಟುಬಿಟ್ರಲ್ಲ ಅಂತ ಅಂದ್ಬಿಟ್ಟು ಇವ್ರನ್ನ ಹೇಗೆ ಪ್ರಪಂಚಕ್ಕೆ ನಾವು ಪರಿಚಯ ಮಾಡ್ಸೋದು? ನಾವು ಮಾಡಿದ್ದು ಒಂದು ಇದು. ನಾವು ಪ್ರಪಂಚಕ್ಕೆ ಇಷ್ಟು ಜ್ಞಾನಿಗಳಾಗಿದ್ದು ಇದಾಗಿದ್ಕೊಂಡು ನಾವೇ ಈ ರೀತಿ ಮಾಡಿದಾಗ ಬೇರೆಯವ್ರಿಗೆ ಅದು ಚೆನ್ನಾಗ್ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಅವ್ರಿಬ್ಬರನ್ನ ಪ್ರಪಂಚಕ್ಕೆ ಹೇಗೆ ನಾವು ತೋರ್ಸೋದು ಅಂದ್ಬಿಟ್ಟು ಅವ್ರಿಬ್ಬರನ್ನ ಬಿಡಂಗೂ ಇಲ್ಲ. ಅವಾಗ ಏನ್ ಮಾಡ್ತಾರೆ, ಅಶ್ವಿನಿ ದೇವತೆಗಳು ಕೂಡ ಕೇಳ್ಕೊತಾರೆ, ನಮ್ಮಿಬ್ಬರಿಗೆ ನೀವು ಜನ್ಮ ಕೊಟ್ರಿ, ನಾವು ಮುಂದೆ ನಮ್ಮ ಕರ್ತವ್ಯ ಏನ್ ಮಾಡ್ಬೇಕು, ನಮ್ಮ ಜೀವನ ಯಾವ ರೀತಿ ಸಾಗಿಸೋದು ಅಂತ ಕೇಳಿದಾಗ ಸೂರ್ಯ ಏನ್ ಮಾಡ್ತಾನೆ, ನೀವು ಈ ಪ್ರಪಂಚದಲ್ಲಿ ಅಶ್ವಿನಿ ದೇವತೆಗಳು ಅಂತ ಒಂದು ದೇವತೆಗಳು ನಿಮ್ಗೆ ನಾಮಕರಣ ಇರುತ್ತೆ. ಆ ತರ ಅಶ್ವಿನಿ ದೇವತೆಗಳ ತರ ನೀವು ಒಂದು ಬೆಳಗಿನ ಜಾವ 6 ಗಂಟೆ ಒಳಗಡೆ, ಅಂದ್ರೆ ಸೂರ್ಯೋದಯ 6 ಗಂಟೆ 6:30 ಈ ತರ ಎಲ್ಲ ಬಂದಾಗ ಅದ್ರ ಹಿಂದ್ಗಡೆ 13 12 13 ನಿಮಿಷದ ಹಿಂದೆ ಅಶ್ವಿನಿ ದೇವತೆಗಳ ಸಂಚಾರ. ಆ ಸಂಚಾರ ಮಾಡ್ಬೇಕಾದ್ರೆ ನಮ್ಗೆ ಏನ್ ರಥ ಕೊಡ್ತಾನೆ ಅಂತ 2 ಕುಂಟು ಕುದುರೆಗಳನ್ನೇ ಕೊಡ್ತಾನೆ ಸೂರ್ಯ. ಅವ್ರಿಗೆ ಕಾಲು ಅವಯವಗಳು ಸರಿ ಇರಲ್ಲ. 2 ಕುಂಟು ಕುದುರೆಗಳು. ಉಮಾದೇವಿ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ನೀವು ಈ ರೀತಿ ಜೀವನ ಸಾಗಿಸ್ಬೇಕು ಅಂತ ಅಂದಾಗ ನಮ್ಗೆ ಇನ್ನೇನು ಕೆಲ್ಸನೇ ಇಲ್ಲ, ಪ್ರಪಂಚದ ಜನಕ್ಕೆ ನಾವು ಕಾಣಿಸ್ಕೊಳ್ಳೋಂಗೆ ಇಲ್ವಲ್ಲ, ಏನ್ ಮಾಡೋದು ಅಂತ ಕೇಳಿದಾಗ ಮಗ ನೀವು 2 ಕುದುರೆ ಮೇಲೆ ಇಬ್ರು ಒಂದೇ ಸಮಕ್ಕೆ ಹೋಗಿ ನೀವಿಬ್ರಿಗೆ ಇನ್ನೇನು ಕೆಲಸ ಇಲ್ಲ, ಯಾವ ಪ್ರಪಂಚ ಪರ್ಯಟನೆ ಮಾಡೋದು. ಪ್ರಪಂಚದಲ್ಲಿ ಯಾರ್ಯಾರು ಏನೇನ್ ಮಾಡ್ತಿರ್ತಾರೆ ಅವ್ರಿಗೆ ಅಷ್ಟು ಅಷ್ಟು ಆಗ್ಲಿ, ಅವ್ರು ಒಳ್ಳೇದ್ ಹೇಳಿದ್ರೆ ಒಳ್ಳೇದೇ ಆಗ್ಲಿ ಅಂತ ಹೇಳಿ, ಅವ್ರು ಕೆಟ್ಟದವ್ರು ಆಲೋಚನೆ ಮಾಡಿದ್ರೆ ಕೆಟ್ಟದ್ದೇ ಆಗ್ಲಿ, ಅದನ್ನ ಅಷ್ಟು ಅಷ್ಟು ಅಂತಂದ್ರೆ ಹಾಗೆ ಆಗ್ಲಿ ಅಂತ ಅದ್ರರ್ಥ. ಅಷ್ಟು ಅಂದ್ರೆ ಆಗ್ಲಿ ಆಗ್ಲಿ ಅಷ್ಟೇನೆ. ಅದ್ ಯಾರು ಏನ್ ಬಯಸ್ಕೋತಾರೆ ಅದನ್ನ ಆಗ್ಲಿ ಅಷ್ಟು, ಅದ್ ಹಾಗೆ ಆಗ್ಲಿ ಅಂತ ಒಂದು ಪದ, 2 ಪದ ಬಿಟ್ಟು ಅವ್ರಿಗೆ ಇನ್ಯಾವುದೂ ಬರಲ್ಲ ಬಾಯಲ್ಲಿ. ಅದಷ್ಟನ್ನ ಮಾತ್ರ ವರ ಕೊಟ್ಟು ಅವ್ರಿಬ್ಬರನ್ನು ಪ್ರಪಂಚಕ್ಕೆ ಕಳಿಸ್ತಾನೆ. ಇದನ್ನ ಅವರು ಒಪ್ಕೊಳ್ಳೇಬೇಕಾಗುತ್ತೆ. ಒಪ್ಕೊಂಡು ಅವರು ಸೂರ್ಯೋದಯಕ್ಕೆ ಮೊದ್ಲೇ ಅರುಣೋದಯ ಅಂತ ಒಂದು ಕೂಡ ಇದೆ. ಅದು ಅರುಣೋದಯ, ಅರುಣ ಕೂಡ ಸೂರ್ಯನಿಗೆ ಇನ್ನೊಬ್ಬ ಮಗನೇ. ಆದ್ರೆ ಅವ್ರಿಗಿಂತ ಮೊದ್ಲೇ ಇವರಿಬ್ರು ಬರ್ಬೇಕು. ಅದರಿಂದ ಇವ್ರಿಬ್ರನ್ನು 2 ಕುದುರೆಗಳ ಮೇಲೆ ಕಳಿಸಿದಾಗ ಯಾರ ಮನೆ ಬಾಗ್ಲಲ್ಲಿ ಒಳ್ಳೊಳ್ಳೆ ಎಲ್ಲಾರು ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ನೀವು ಹೋಗ್ಬೇಕು. ಅಲ್ಲಿ ಅವ್ರು ಏನ್ ಮಾಡ್ತಿರ್ತಾರೆ ಅದನ್ನ ಅಬ್ಸರ್ವ್ ಮಾಡಿ ಅದನ್ನ ನನ್ಗೆ ಒಪ್ಪಿಸ್ಬೇಕು. ಒಪ್ಪಿಸ್ಬೇಕು ಅಂತಂದ್ರೆ ಇನ್ನೇನಿಲ್ಲ, ಅಸ್ತು ಅಸ್ತು ಅಂತ ಅಂದ್ಬಿಟ್ಟು ನೀವು ದಿನ ಸುತ್ತಾನೆ ಇದ್ದ ಅವ್ರಿಗೆಲ್ಲಿ ನಿಲ್ಲಕ್ಕೂ ಕೂಡ ಸ್ಥಳ ಇರಲ್ಲ, ಎಲ್ಲೂ ನಿಂತ್ಕೊಳ್ಳಲ್ಲ ಅವರು. ಬೆಳಗ್ಗೆ ಆ ಟೈಮು ಮತ್ತೆ ಸಾಯಂಕಾಲ ಯಾವಾಗ ಸೂರ್ಯ ಅಸ್ತ ಆಗೋದು 15 ನಿಮಿಷ ಮುಂಚೆ, 12 ನಿಮಿಷ ಮುಂಚೆ, ಸೂರ್ಯ ಉದಯ ಆಗಕ್ ಮೊದ್ಲೇ 12 ನಿಮಿಷ ಅಥವಾ ಅದು 5 ನಿಮಿಷದ ಒಳಗಡೆ ಅವರು ಆ ತರ ಸುತ್ಕೊಂಡ್ಬಂದು ಜನಗಳಿಗೆ ಆಶೀರ್ವಾದ ಮಾಡೋದು. ಏನಂದ್ರೆ ಆಶೀರ್ವಾದ ಅಂದ್ರೆ ಕೆಟ್ದು ಅಂತಂದ್ರೆ ಕೆಟ್ಟದೇ ಆಗ್ಲಿ, ನೀವ್ ಒಳ್ಳೇದ್ ಅನ್ಕೊಂಡ್ರೆ ನೀವೇನ್ ಅನ್ಕೋತೀರ ಹಂಗೆ, ಯದ್ಭಾವಂ ತದ್ಭವತಿ. ಅದೇ ತರ ನಾವೇನಾದ್ರೂ ಒಳ್ಳೇದ್ ಹೇಳ್ತಾ ಇದ್ರೆ ಅದಸ್ತು ಅಂತ ಹೇಳೋದು, ಆವಾಗ ಒಳ್ಳೇದಾಗಿರುತ್ತೆ. ನಾವು ಕೆಟ್ಟದಾಗ ಆಲೋಚನೆ ಮಾಡ್ಕೊಂಡ್ರೆ ಅಥವಾ ನಾವು ಯಾರಾದ್ರೂ ಬೇರೆಯವ್ರಿಗೆ ನಾವು ಬೈತಾ ಇದ್ರೆ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಆ ಟೈಮಲ್ಲಿ ಅವ್ರು ಅಸ್ತು ಅಂದಿರ್ತಾರಂತೆ. ಅದಕ್ಕೆ ಸೂರ್ಯೋದಯ ಟೈಮಲ್ಲಿ ಬೇರೆಯವ್ರಿಗೆ ಒಳ್ಳೆ ಮಾತಾಡೋರು ಒಳ್ಳೇದೇ ಮಾತಾಡ್ಬೇಕು, ಒಳ್ಳೇದೇ ಬಯಸ್ಬೇಕು. ನಾವ್ ಯಾವುದೇ ರೀತಿಯಿಂದನೂ ಕೆಟ್ಟ ಮಾತನ್ನ ಕೆಟ್ಟದನ್ನ ಬೇರೆಯವ್ರಿಗೆ ಬಯಸ್ಬಾರ್ದು ಅನ್ನೋರು ಕೂಡ ಆ ಟೈಮಲ್ಲಿ ನಾವು ಯಾವ್ದು ಕೆಟ್ಟ ಮಾತುಗಳು ಕೂಡ ಆಡ್ಬಾರ್ದು. ನಾವೇ ಕೂಡ ಅಷ್ಟೇ, ನಾವು ಒಳ್ಳೇದನ್ನ ನಾವು ಬಯಸ್ಕೊಂಡು ನಮ್ಮ ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಒಳ್ಳೇದ್ ಹೇಳ್ದಾಗ ಅವನು ಅಸ್ತು ಅಂತ ಅಂದಿರ್ತಾರೆ. ಅದ್ರ ಜೊತೆಗೆ ನಾವು ಒಂದು ಬಾಗ್ಲಲ್ಲಿ ನೀರ್ ಹಾಕೋದಾಗ್ಲಿ, ನಾವೇನಾದ್ರು ಒಂದು ಕೆಲಸ ಮಾಡ್ತಾ ಇದ್ರೆ ಇವ್ರು ಚಟುವಟಿಕೆ ಆಗಿದ್ದಾರೆ, ಇವ್ರು ಚೆನ್ನಾಗಿಲ್ಲ, ಅವ್ರ ಮನೇನ ನೀಟಾಗಿ ಇಟ್ಕೊಂಡೆಲ್ಲ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಂಡು ಕೂಡ ಅವ್ರು ಬಂದ್ ಬಾಗ್ಲಲ್ಲಿ ನೋಡ್ಕೊಂಡೇ ಹೋಯ್ತಾರೆ. ಅದರಿಂದ ಸೂರ್ಯ ಹುಟ್ಟಕ್ ಮೊದ್ಲೇ ಅಶ್ವಿನಿ ದೇವತೆಗಳು ಬರೋಷ್ಟ್ರಲ್ಲಿ ಬಾಗಲ್ ನೀರ್ ಹಾಕ್ತಿರ್ಬೇಕು. ಇನ್ನೂ ಒಂದು ಕಥೆನಲ್ಲಿ ಒಂದಿದೆ, ದೇವತೆಗಳೆಲ್ಲ ಸಂಚಾರ ಮಾಡ್ತಾರೆ, ಕೃಷ್ಣ ಗೋವಿಂದ ಇವರೆಲ್ಲ ಕೂಡ ಒಂದು ಸಮೂಹ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಆ ಟೈಮಲ್ಲಿ ನಾವು ಬಾಗಿಲ್ ನೀರ್ ಹಾಕಿ ರಂಗೋಲಿ ಬಿಟ್ಟಿದ್ರೆ ರಂಗಾವಲಿ ಅಂತ, ರಂಗೋಲಿ ಅಂತಂದ್ರೆ ರಂಗಾವಲಿ ಅಂತ ಅಂದ್ಬಿಟ್ಟು ಅವಾಗ ದೇವ್ರು ನಮ್ಮ ಮನೆ ಬಾಗಿಲಲ್ಲಿ ನಿಂತಿದ್ದು ನಮಗೆ ಆಶೀರ್ವಾದ ಮಾಡೋಗ್ತಾರೆ ಅನ್ನೋದಕ್ಕೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದ್ಲೇ ನೀರ್ ಹಾಕ್ಬೇಕು ಅನ್ನೋದು ಕೂಡ ಬಂದಿದೆ. ಬಾಗ್ಲಿಗೆ ನೀರ್ ಎರಚೋದು ಅಂದ್ರೆ ಎರಚಬಾರ್ದು, ಒರಟಾಗಿ ಮಾತಾಡ್ತಾರಲ್ಲ ಬಾಗಿಲು ನೀರ್ ಎರಚಿ ಮದು ರಂಗೋಲಿ ಹಾಕ್ತೀನಿ, ಅದು ಎರಚೋದು ಅಂದ್ರೆ ದೇವ್ರು ಬಂದಾಗ ಮುಖಕ್ಕೆ ಎರಚ್ದಂಗ್ ಕೂಡ ಆಗುತ್ತೆ ಅನ್ಬಿಟ್ಟು ಅದನ್ನ ನಾವು ಬಾಗ್ಲಿಗೆ ನೀರ್ ಹಾಕೋದು ಸಿಂಪಡಿಸೋದು ಅಂತ ನಾವ್ ಈ ರೀತಿ ಹೇಳ್ಕೊಂಡು ಒರ್ಸಿ ಮೊದ್ಲು ರಂಗೋಲಿ ಯಾರ್ ಮನೆ ಬಾಗ್ಲಲ್ಲಿ ಹಾಕಿರ್ತಾರೆ ಆ ಮನೆ ಬಾಗಿಲಿಗೆ ದೇವ್ರು ಬಂದು ನಿಂತ್ಕೋತಾರೆ ಅಂತ ಕೂಡ ಇರುತ್ತೆ. ಅದೇ ರೀತಿ ಕೂಡ ನಮ್ಗೆ ಅಶ್ವಿನಿ ದೇವತೆಗಳ ಆಶೀರ್ವಾದ ಕೂಡ ಇರುತ್ತೆ. ಅದ್ರಿಂದ ನಾವು ಅಶ್ವಿನಿ ದೇವತೆಗಳ ಆಶೀರ್ವಾದ ಪಡಿಬೇಕು ಅಂತ ಅಂದ್ರೆ ನಾವು ಒಳ್ಳೇದನ್ನೇ ಬೆಳಗ್ಗೆ ಟೈಮು ಮಾತಾಡ್ಬೇಕು.
ನಾವು ಯಾವ್ದಾದ್ರು ಒಂದು ವಿದ್ಯಾಭ್ಯಾಸ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಅವಾಗ ಒಂದು ಜೋರಾಗಿ ಒಂದು ಶ್ಲೋಕ ಹೇಳ್ತಾ ಇದ್ರೆ ಆ ಶ್ಲೋಕ ಕೇಳಿಸ್ಕೊಂಡು ಅಸ್ತು ಅಂತ ಅಂದ್ಕೊಂಡೋಗಿ ಅವ್ರ ಮನೆ ಶ್ಲೋಕ ಪಠನೆ ಮಾಡ್ತಾ ಇದ್ರು, ಒಳ್ಳೆ ಮಂತ್ರ ಪಠನೆ ಮಾಡ್ತಾ ಇದ್ರು, ಅವ್ರ ಮನೆಗೆ ಒಳ್ಳೇದಾಗ್ಲಿ ಅಂತ ಅಸ್ತು ಅಂತ ಹೇಳ್ಬಿಡ್ತಾರಂತೆ. ಅದೇ ರೀತಿ ನಾವು ಇನ್ಯಾರಿಗಾದ್ರೂ ಕೆಟ್ಟದಾಗಿ ಏನೋ ಬಾಯಿ ಬಂದಂಗೆ ಏನೋ ಬೈಯೋದಾಗ್ಲಿ, ಇಲ್ಲ ನಮ್ಮ ಮಕ್ಕಳನ್ನೇ ಏಳಿಸದೆ ಮಾಡೋದೆ, ಒಂದು ಒರಟೊರಟಾಗಿ ಮಾತಾಡಿ ಎಬ್ಸೋದು, ಅದು ಕೂಡ ಒಳ್ಳೇದಲ್ಲ. ಏಳಿಸ್ಬೇಕಾದ್ರೂ ಕೂಡ ನಾವು ಬೆಳಗ್ಗೆ ಎದ್ದು ನಮ್ಮ ಮಕ್ಕಳನ್ನ ನಾವು ಏಳಿಸ್ಬೇಕಾದ್ರೂ ಅವ್ರಿಗೊಂದು ಒಳ್ಳೆಯಾಗಿ ಒಂದು ನಯನೂತನವಾದ ಮಾತುಗಳನ್ನೇ ಆಡ್ತಾ ಇರ್ಬೇಕು ಅನ್ನೋದಕ್ಕೆ ನಾವು ಬೆಳಗ್ಗೆ ಟೈಮು ಅಶ್ವಿನಿ ದೇವತೆಗಳ ಬಗ್ಗೆ ಎಚ್ಚರವಾಗಿರ್ಬೇಕು. ಯಾಕೆಂತಂದ್ರೆ ಅವ್ರು ಯಾವ ಟೈಮಲ್ಲಿ ಅದು 12, 13 ನಿಮಿಷದಲ್ಲಿ ಯಾವ ಟೈಮಲ್ಲಿ ಯಾರ ಮನೆ ಬಾಗಿಲಿಗಾರು ಬಂದಿರ್ಬೋದು. ಅವ್ರು ಕೊಟ್ಟಿರೋದೇ ಸೂರ್ಯದೇವ ಆ ಟೈಮಲ್ಲಿ ಅವ್ರು ಬಂದಿರ್ತಾರೆ. ಅದಕ್ಕೆ ನಾವು ಆದಷ್ಟು ಟೈಮಲ್ಲಿ ತುಂಬಾ ಎಚ್ಚರಿಕೆಯಾಗಿ ನಮ್ಮ ನಡವಳಿಕೆಗಳನ್ನ ನಾವು ನಡ್ಕೊಂಡು ಹೋಗ್ಬೇಕು. ಬಾಯಿ ಬಂದಂಗೆ ಬೈಯೋದಾಗ್ಲಿ, ಬೇರೆ ಕೆಟ್ಟ ಕೆಲಸ ಮಾಡೋದಾಗ್ಲಿ, ಆಮೇಲೆ ಒಂದು ನಿದ್ರೆ ಮಾಡೋದು ಕೂಡ ಅಷ್ಟೇ. ಯಾವಾಗ್ಲೂ ಮಲಗಿದ್ರೆ ಅವ್ರು ಬಂದ ಟೈಮಲ್ಲಿ ಸೂರ್ಯದೇವನಿಗೂ ಅಷ್ಟೇ, ಸೂರ್ಯ ಕೂಡ ಒಂದು ಶಾಪ ಕೊಡ್ತಾನಂತೆ. ಅದರಿಂದ ನಾವು ಮಾಡಿದ ಪುಣ್ಯ ಕೂಡ ಎಲ್ಲ ವ್ಯರ್ಥ ಆಗುತ್ತೆ. ನಾವು ಅಷ್ಟೋ ಇಷ್ಟೋ ಪುಣ್ಯ ಮಾಡ್ಕೊಂಡಿರೋದು ಕೂಡ ವ್ಯರ್ಥ ಆಗುತ್ತೆ. ನಾವು ಓದಿದ್ದು ಕೂಡ ಮರೆಯುತ್ತೆ. ಓದಿರೋದು ಬರ್ದಿರೋದು ನಾವು ಸಂಪಾದನೆ ಮಾಡಿರೋ ಜ್ಞಾನಗಳು ಕೂಡ ಬೆಳಗಿನ ಜಾವ ನಿದ್ದೆ ಮಾಡಿದವ್ರಿಗೆ ಅದು ಮರ್ತೋಗುತ್ತೆ. ಆದ್ರಿಂದ ವಿದ್ಯಾರ್ಥಿಗಳ ಇದು ಬ್ರಾಹ್ಮಿ ಮುಹೂರ್ತ ತುಂಬಾ ಒಂದು ವರ. ಜೊತೆಗೆ ಅದು ಹಸ್ತು ದೇವತೆಗಳ ಆಶೀರ್ವಾದ ಕೂಡ ಇರುತ್ತೆ. ಅವ್ರು ಓದ್ತಾ ಕೂತಿದ್ರೆ ಓದ್ತಾ ಇದಾರ, ಅವ್ರು ಒಳ್ಳೇದಾಗ್ಲಿ. ಅದು ಅಸ್ತು ಅಂತಂದ್ರೆ ಅವ್ರು ಓದ್ತಾ ಇರೋದು ಏನಕ್ಕೆ ಜ್ಞಾನಾರ್ಜನೆಗೆ. ಅವ್ರ ಜ್ಞಾನಾರ್ಜನೆ ಆಗ್ಲಿ, ಅದು ಅಸ್ತು ಅಂತ ಹೇಳ್ಕೊಂಡು ಹೋಗೋದ್ರಿಂದ ಅಸ್ತು ದೇವತೆಗಳೇ ಅಂತಾನೆ ಅದು ಹೇಳ್ತಾರೆ. ಅದು ಅಶ್ವಿನಿ ದೇವತೆಗಳು ಅಂತ ಅದಕ್ಕೆ ಹೆಸರಿರೋದ್ರಿಂದ ನಾವು ಆ ಟೈಮಲ್ಲಿ ತುಂಬಾ ಎಚ್ಚರವಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾಗತ್ತೆ. ಅದರಿಂದಾನೇ ಬೆಳಗಿನ ಟೈಮು ನಾವು ಯಾವುದೇ ಕೆಲಸ ಮಾಡ್ಬೇಕು ಅಂತಂದ್ರೂ ತುಂಬಾ ಒಂದು ದೇವ್ರ ಪೂಜೆ ಮಾಡೋದಾಗ್ಲಿ, ಒಂದು ಹೂವ ತರೋದಾಗ್ಲಿ, ಮಂತ್ರ ಪಠನೆ ಆಗ್ಲಿ, ದೇವ್ರ ಸಾಮಾನುಗಳು ತೊಳೆಯೋದಾಗ್ಲಿ, ಇದನ್ನೆಲ್ಲ ಬೆಳಗಿನ ಟೈಮೇ ಮಾಡೋದು ನಾವು ಜಾಸ್ತಿ. ಯಾಕೆ ಅಂತಂದ್ರೆ ಮೈಂಡು ಫ್ರೆಶ್ ಆಗಿರುತ್ತೆ. ದೇವತೆಗಳಿಗೆ ನಾವು ಮಾಡುವಂತ ಕಾರ್ಯಗಳು ಒಳ್ಳೇದಾಗಿ ಕಾಣಿಸುತ್ತೆ. ಅವ್ರ ಆಶೀರ್ವಾದ ನಮಗೆ ಇರುತ್ತೆ. ತಂದೆಯಿಂದನೂ ಕೂಡ ಹಾಗೆ ಮಕ್ಕಳಿಂದನೂ ಕೂಡ. ಮಕ್ಕಳು ಮಾಡೋದು ಕಾಣಿಸಲ್ಲ, ತಂದೆ ಮಾಡೋದು ಕಾಣಿಸುತ್ತೆ. ಕಾಣಿಸುತ್ತೆ ಅಂದ್ರೆ ಸೂರ್ಯ ನಮ್ಗೆ ಆಶೀರ್ವಾದ ಮಾಡಿದಂತೆ ನಮಗೆ ನಮ್ಮ ಅರಿವಿಗೆ ಬರ್ತಾ ಇರುತ್ತೆ. ಬಟ್ ಅಸ್ತು ದೇವತೆಗಳದ್ದು ಅವ್ರು ಕಾಣಿಸದೇ ಇದ್ದಂಗೆ ನಮ್ಗೆ ಗೋಚರ ಆಗದೆ, ಅವ್ರು ಯಾರಿಗೂ ಕೂಡ ಗೋಚರಿಸ್ಕೊಳ್ದೆ ಇದ್ದ ರೀತಿ ಹೋಗಿ ಅಂತ ಅವ್ರ ತಂದೆದೇ ಆಶೀರ್ವಾದ ಇರೋದ್ರಿಂದ ಯಾರಿಗೂ ಗೋಚರ ಆಗದೆ ಇದ್ದ ರೀತಿ ನಾವು ಮಾಡೋ ಕೆಟ್ಟ ಕೆಲಸ ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಮಾಡೋದು ನಮ್ಗೆ ಆಶೀರ್ವಾದ ಗೊತ್ತಾಗಲ್ಲ. ಅದರಿಂದ ನಾವು ಯಾವಾಗ್ಲೂ ಹುಷಾರಾಗಿ ನಮ್ಮ ನಿತ್ಯ ಕರ್ಮಗಳನ್ನ ನಾವು ಬೆಳಗ್ಗೆ ಟೈಮು ಹೋಗಿ 8 ಗಂಟೆ ಒಳಗಡೆ ಎಲ್ಲ ಬೇರೆ ಕೆಲಸಗಳನ್ನ ನಾವು ಮುಗಿಸ್ತಿರ್ತೀವಲ್ಲ, ಅದೇ ರೀತಿ ನಾವು 6 ಗಂಟೆ ಒಳಗಡೆ ನಮ್ಮ ಒಳ್ಳೆ ಕಾರ್ಯಗಳನ್ನ ನಾವು ಮುಗಿಸ್ಕೋಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಶ್ವಿನಿ ದೇವತೆಗಳ ಒಂದು ಭಯ ಎಲ್ಲರಿಗೂ ಇದ್ರೆ ಒಳ್ಳೇದು. ಯಾಕೆ ಅಂತಂದ್ರೆ ಅವ್ರು ಒಳ್ಳೇದನ್ನೂ ಮಾಡಿರ್ತಾರೆ, ಕೆಟ್ಟದ್ದನ್ನು ಅವರು ಅಸ್ತು ಅಂತ ಹೇಳಿರ್ತಾರೆ. ಆದ್ರಿಂದ ನಾವು ಯಾವಾಗ್ಲೂ ಒಳ್ಳೆ ಕಾರ್ಯಗಳನ್ನೇ ಮಾಡ್ತಾ ಇರೋಣ, ಒಳ್ಳೇದನ್ನೇ ಬಯಸೋಣ. ದೇವತಾರ್ಚನೆ ಆಗಿರ್ಬೋದು, ಒಂದು ಜ್ಞಾನಾರ್ಜನೆಗಾಗ್ಲಿ, ಧ್ಯಾನ ಕೂಡ ಆಗ್ಲಿ, ನಾವು ಬೆಳಗ್ಗೆ ಟೈಮ್ ಮಾಡೋದ್ರಿಂದ ನಮ್ಮ ಮುಂದಿನ ಕೆಲಸಗಳಿಗೆಲ್ಲ ಸುಗಮ ಆಗುತ್ತೆ ಅಂತ ಹೇಳ್ತಾ ಈ ದಿನ ಅಶ್ವಿನಿ ದೇವತೆಗಳ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.